ನಾಳೆ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್, ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಕೂಡ ಇದೆ. ಹಲಸೂರಿನ ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಅದರಲ್ಲಿ ಡಿಸಿಗಳಿರ್ತಾರೆ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಡಿಸಿಗಳು ಭಾಗಿಯಾಗ್ತಾರೆ. ನಾಳಿನ ಮಾಕ್ ಡ್ರಿಲ್ ಸಿದ್ಧತೆಯ ಬಗ್ಗೆ ಅಧಿಕಾರಿಗಳು ಇದರಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಹೇಗೆಲ್ಲ ಪೂರ್ವ ಸಿದ್ಧತೆಗಳಾಗಿದೆ ಏನು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಸಭೆಯನ್ನ ಮಾಡುವಂಥ ಉದ್ದೇಶ ಏನಿದೆ ಈಗ? ಜೊತೆಗೆ ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಗಳು ನಮ್ಮ ಬಳಿ ಇದೆ? ಯಾವುದಾದ್ರೂ ಏನಾದರೂ ಕಡಿಮೆ ಇದೆಯಾ, ಕೊರತೆ ಏನಾದರೂ ಇದೆಯಾ ನಮ್ಮ ಹತ್ರ? ಆ ನಿಟ್ಟಲ್ಲಿ ಏನಾದರೂ ಮಾತುಗಳು ಕೇಳಿ ಬರ್ತಾ ಇದೆಯಾ ಪ್ರಕಾಶ್? ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸೈರನ್ ಮೊಳಗಿಸುವಂಥ ಸಂದರ್ಭದಲ್ಲಿ ಒಂದಿಷ್ಟು ಬಂಕರ್ಗಳ ವ್ಯವಸ್ಥೆಗಳನ್ನು ಮಾಡಿದ್ರು. ಸೊ ಆ ಒಂದು ಬಂಕರ್ಗಳಲ್ಲಿ ಜೀವವನ್ನು ಹೇಗೆ ಉಳಿಸ್ಕೊಳ್ಬೋದು, ಹೇಗೆ ರಕ್ಷಣೆ ಪಡಿಬಹುದು ಬಂಕರ್ಗಳ ಮೂಲಕ ಅನ್ನುವಂಥದ್ದನ್ನು ಮಾಕ್ ಡ್ರಿಲ್ನಲ್ಲಿ ಆಯಾ ರಾಜ್ಯಗಳಲ್ಲಿ ತೋರಿಸುವಂಥ ಪ್ರಯತ್ನಗಳಾಗಿತ್ತು. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಬಂಕರ್ಗಳ ವ್ಯವಸ್ಥೆ ಇಲ್ಲ. ಬಂಕರ್ಗಳ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ನಾವು ಹೇಗೆ ರಕ್ಷಣೆಯನ್ನು ಕೊಡಬಹುದು, ನಾವು ಹೇಗೆ ರಕ್ಷಣೆಯಿಂದ ನಾವು ಪಾರ ಆಗಬಹುದು, ಆಪತ್ತಿನ ಕಾಲದಿಂದ ಹೇಗೆ ನಾವು ರಕ್ಷಣೆಯನ್ನು ಪಡಿಬಹುದು ಅನ್ನುವಂಥದ್ದನ್ನು ಅಧಿಕಾರಿಗಳು, ಸಿವಿಲ್ ಡಿಫೆನ್ಸ್ನ ಅಧಿಕಾರಿಗಳು ಜನರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬಂಕರ್ಗಳು ಇಲ್ಲದೇ ಇದ್ದರೆ ಜೀವನೇ ಉಳಿಯೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಅದು ಇಲ್ಲದಿದ್ದರ ಹೊರತಾಗಿಯೂ ಕೂಡ ರಕ್ಷಣಾ ಕಾರ್ಯಗಳು ಹೇಗೆ ಮಾಡಬಹುದು, ಒಂದು ಜೀವ ಹಾನಿಯನ್ನು ಹೇಗೆ ತಡೆಗಟ್ಟಬಹುದು, ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳು, ಸಾಮಗ್ರಿಗಳು ಏನೆಲ್ಲ ಬೇಕು ಅದೆಲ್ಲವನ್ನ ಕೂಡ ಸಿವಿಲ್ ಡಿಫೆನ್ಸ್ನ ಪ್ರಧಾನ ಕಚೇರಿಯಲ್ಲಿ ಎಲ್ಲ ವಸ್ತುಗಳು ಕೂಡ ಇದ್ದಾವೆ. ಆ ಒಂದು ಸಾಮಗ್ರಿಗಳ ಮೂಲಕವಾಗಿ, ಆ ಒಂದು ವಿಧಾನಗಳ ಮೂಲಕವಾಗಿ ಈ ಒಂದು ರಕ್ಷಣಾ ಕಾರ್ಯವನ್ನು ಮಾಡುತ್ತೀವಿ ಅನ್ನುವಂಥ ಸೂಚನೆಯನ್ನು, ಅಂದರೆ ಅದನ್ನು ತೋರ್ಪಡಿಸುವಂಥ ಕೆಲಸ ಕೂಡ ಆಗುತ್ತೆ. ಆಗಲೇ ಹೇಳ್ತಾ ಇದ್ದೆ ನಾನು, ಬೆಂಗಳೂರಿನ 2 ಪ್ರದೇಶಗಳಲ್ಲಿ ಈ ಒಂದು ಸಿವಿಲ್ ಡಿಫೆನ್ಸ್ನ ಅಣುಕು ಪ್ರದರ್ಶನ ಆಗುತ್ತೆ. ಇಲ್ಲಿ ತಮ್ಮ ಸಿಬ್ಬಂದಿಗಳಿಗೆ ಈಗಾಗಲೇ ತರಬೇತಿಯನ್ನು ಕೂಡ ಈ ಹಿಂದಿನ ವಿಪತ್ತು ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ತರಬೇತಿಯನ್ನು ಮತ್ತೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ಮತ್ತು ಈ ರೀತಿಯ ಯುದ್ಧದ ಸಂದರ್ಭದಲ್ಲಿ ಹೇಗೆ ಸಜ್ಜಾಗಬೇಕು ಅನ್ನುವಂಥ ವಿಚಾರಗಳು ಬಂದಾಗ ಮತ್ತೆ ರಿಹರ್ಸಲನ್ನು ಮಾಡುವಂಥದ್ದು, ಮತ್ತು ಅವರಿಗೆ ಈ ಒಂದು ರಿಹರ್ಸಲ್ ಕಾರ್ಯಾಚರಣೆಯಲ್ಲಿ ಜನರಿಗೆ ಹೇಗೆ ರೆಸ್ಕ್ಯೂ ಮಾಡ್ಬೋದು ಇದೆಲ್ಲದರ ವಿಚಾರದ ಬಗ್ಗೆ ಕೂಡ ಅವ್ರಿಗೆ ಮೊದಲೇ ಹೇಳಿರ್ತಾರೆ. ಅದಕ್ಕೆ ತಕ್ಕಂತೆ ಅಧಿಕಾರಿಗಳು ಅಂದರೆ ಸಿಬ್ಬಂದಿಗಳು ಕೂಡ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಕೂಡ ಸಜ್ಜಾಗ್ತಾರೆ. ಈಗಾಗಲೇ ಇಲ್ಲಿ ಈಗ ಶಾಮಿಯಾನವನ್ನು ಹಾಕೋದ್ರ ಮೂಲಕವಾಗಿ ಬಹುಶಃ ಇದು ಸಿವಿಲಿಯನ್ಸ್ಗಳಿಗೆ, ನಾಗರಿಕರಿಗೆ ಅಲ್ಲಿ ಬಂದು ನೋಡಲಿಕ್ಕೆ ಅಥವಾ ಅವರ ಸಹಭಾಗಿತ್ವಕ್ಕೆ ಕೂಡ ಅದನ್ನು ಬಳಕೆ ಮಾಡಬಹುದು ಅಂತ ಅನಿಸುತ್ತೆ. ಸಭೆಯ ಬಳಿಕ ಜನರಿಗೂ ಕೂಡ ಇದನ್ನು ನೋಡಲಿಕ್ಕೆ ಅಥವಾ ಇದರಲ್ಲಿ ಭಾಗಿಯಾಗಲಿಕ್ಕೆ ಏನಾದರೂ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.